ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಅಪೆ ಆಟೋ ಮತ್ತು ಇನ್ನೊಂದು ಮಹೇಂದ್ರ ಜೀತು ಎರಡು ಗಾಡಿ ಸೇಲಿಗೆ ಬಂದು ವೀಕ್ಷಕರೇ. ಅಪೆ ಗಾಡಿ 2022 ಮಾಡಲು ಸಿಂಗಲ್ ಓನರ್ ಗಾಡಿ, ಜೀತು ಗಾಡಿ 2020 ಮಾಡಲು 23ನೇ ಮಾಡಲು ಸಿಂಗಲ್ ಓನರ್ ಗಾಡಿ ವೀಕ್ಷಕರೇ. ಈ ಎರಡು ಗಾಡಿದು ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕನ್ಸಿದ್ರೆ, ಇದರಲ್ಲಿ ಯಾವುದಾದ್ರೂ ಒಂದು ಗಾಡಿ ಆದರೂ ನಿಮಗೆ ಬೇಕನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಕೇಳಿಕೊಂಡು ನಿಮಗೆ ಬೇಕು ಅಂದರೆ ತೊಗೊಬೋದು ವೀಕ್ಷಕರೇ. ಫಸ್ಟು ಗಾಡಿಗಳ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಕೊಡೋದನ್ನು ಸಹ ಮರಿಬಿಡಿ. ಮತ್ತು ಯಾರಾದರೂ ಗಾಡಿಗಳು ಹುಡುಕ್ತಿದ್ರೆ ಮಹೇಂದ್ರ ಜೀತು ಮತ್ತು ಅಪೆ ಗಾಡಿ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ. ಇನ್ನು ಎರಡು ಗಾಡಿದು ಡೀಟೇಲ್ಸು ಒಂದೊಂದು ಹೇಳ್ತಾ ಹೋಗ್ತಾರೆ, ಕೇಳಿಸ್ಕೊಳ್ಳಿ. ಮತ್ತು ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ. ಎರಡು ಗಾಡಿ ಹಾಕಿದ್ದೀನಿ ಸರ್. ಓಕೆ, ಅದು ಮಹೇಂದ್ರ ಜೀತು ಯಾವ್ದು ಮಾಡಲು ಸರ್? ಅದು 23 ಡಿಸೆಂಬರ್ ಸರ್. 23 ಡಿಸೆಂಬರು. ನಿಮಗೆ ಆರ್ಚ್ ಕಾರ್ಡ್ ಹಾಕಿನ ಒರಿಜಿನಲ್ ಇದೇ ವರ್ಷ? ಹಾಂ ಸರ್, ಈ ವರ್ಷಕ್ಕೆ ಕರೆಕ್ಟ್ ಒಂದು ವರ್ಷ ಸರ್. ಈ ಡಿಸೆಂಬರ್ ಕರೆಕ್ಟ್ ವರ್ಷ. ಓಕೆ, ಸಿಂಗಲ್? ಹಾಂ, ಸಿಂಗಲ್ ಓನರ್ ಸರ್. ನಾವು ಆ್ಯಕ್ಚುಲಿ ಡೀಲರ್ ನಾವು. ಅವ್ರ ಕಡೆಯಿಂದ ತೊಗೊಂಡಿವಿ ಅದನ್ನು. ಇವಾಗ ಯಾರು ತೊಗೋತಾರೋ ಅವ್ರಿಗೆ CC ಕಂಡೀಷನ್ ಕೊಡ್ತೀವಿ ಗಾಡಿ. ಓಕೆ ಓಕೆ. ಈಗ ಗಾಡಿ ಎಷ್ಟು ಹೊಡೆದಿದೆ ಸರ್ ಇದು? 7,000 ರನ್ ಆಗಿದೆ ಸರ್. ಬರೀ 7,000? ಬರೀ 7,000. ಜಿನ್ನಿನ್ ರೀಡಿಂಗು, ಶೋರೂಮ್ ಕಂಡೀಷನ್ನು, ಅದು ವಿತ್ ಅವರಿಗೆ ಸರ್ವಿಸ್ ಬುಕ್ ಸಹ ಕೊಡ್ತೀನಿ. ಓಕೆ, ಅದು ಇದೆ. ಆಮೇಲೆ ಇನ್ನೊಂದು ಅಪ್ಪೆ ಗಾಡಿ ಒಂದು ಹಾಕಿದ್ದೀನಿ ಸರ್. ನಿಮ್ಗೆ ಫೋಟೋಸ್ ನಾನು ನೋಡ್ತಾ ಇರ್ತೀನಿ, ನಾನು ವಿಡಿಯೋಸ್ನ. ಓಕೆ ಓಕೆ ಓಕೆ. ಈಗ ಅದು ಗಾಡಿದು ಫೈನಾನ್ಸ್ ಏನಾದರೂ ಇದೆಯಾ ಜೀತದು? ಸರ್ ಫೈನಾನ್ಸು ಬಟ್ ಎಲ್ಲ ಕ್ಲಿಯರ್ ಇದೆ ಸರ್ ಅದು. ಬಟ್ HP ಒಂದು ಕ್ಯಾನ್ಸಲ್ ಮಾಡಿಸ್ಕೊಡ್ಬೇಕು. ನಾನು ಅದು CC ತೆಗಿಸ್ಬೇಕಾದ್ರೆ ಕ್ಯಾನ್ಸಲ್ ಮಾಡಿಸ್ಕೊಡ್ತೀನಿ. ನಾನು HP ಕ್ಯಾನ್ಸಲ್ ಮಾಡಿಸಿ CC ತಗೊಡ್ತೀನಿ. ಓಕೆ ಓಕೆ. ಇನ್ನೇನು ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದಾವಲ್ಲ? ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಡೇಟ್ ಸರ್. ರಿಜಿಸ್ಟ್ರೇಷನ್ ಆಗಿದೆಯಾ? ಹಾಂ, ರಿಜಿಸ್ಟ್ರೇಷನ್ ಆಗಿದೆ ಸರ್. ಓಕೆ. ಈ ಗಾಡಿ ಆಗಿದೆ. ನಂಬರ್ ಪ್ಲೇಟ್ ಸುಮ್ಮನೆ ಯಾಕೆ ಇದು ಮಾಡೋದು, ಯಾಕಂದ್ರೆ ಫೈನಾನ್ಸ್ ಗಾಡಿಗಳಲ್ಲ, ಹಂಗಾಗಿ ನಂಬರ್ ಪ್ಲೇಟ್ ರಿಮೂವ್ ಮಾಡಿದೆ ಸರ್ ಅಷ್ಟೇ. ಓಕೆ. ಗಾಡಿ ಇರೋದಿಲ್ಲ ಸರ್ ಇದು? ಸರ್ ಹೊಸಪೇಟೆ ಡಿಸ್ಟಿಕ್, ಕೂಡ್ಲಿಗಿ ಸರ್ ತಾಲೂಕು. ಓಕೆ, ಕೂಡ್ಲಿಗಿನಲ್ಲ? ಹಾಂ, ಕೂಡ್ಲಿಗಿ ಸರ್ ಟೌನ್. ಓಕೆ. ಏನು ರೇಟ್ ಹೇಳ್ತೀರಾ ಅದಕ್ಕೆ? ಸರ್ ಅದು 4,500 ಹೇಳ್ತೀನಿ ಸರ್, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 4 ಲಕ್ಷ ಹೇಳ್ತಿದ್ದೀರಾ? ಯಾವ ಜೀತದಲ್ಲಿ ಯಾವುದದು? ಜೀತು ಪ್ಲಸ್ ಸರ್. ಪ್ಲಸ್ಸಾ? ಹಾಂ, 7.5 ಅಡಿ ಬಾಡಿ ಸರ್. ಓಕೆ ಓಕೆ. 4 ಲಕ್ಷ ಹೇಳ್ತಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ? ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಬಂದರೆ. ಲೋನ್ ಆಪ್ಷನ್ಸ್ ಯಾರಿಗಾನ ಕೊಡ್ತೀರಾ? ಹಾಂ, ಲೋನ್ ಕೊಡ್ತೀನಿ ಸರ್. ಬಟ್ ಅಂದ್ರೆ ನಮ್ಮ ಇದರಲ್ಲಿದ್ದರೆ ಇದು ಮಾಡ್ತೀನಿ ಸರ್. ಮತ್ತು ಅಲ್ಲಿ ನನಗೆ ಗೊತ್ತಾಗಲ್ಲ. ಅವ್ರು ಬೇರೆ ಕಡೆಯವ್ರು ಬಂದರೆ ಅಲ್ಲಿ ಫೈನಾನ್ಸ್ ಗೊತ್ತಾಗಲ್ಲ. ಅವ್ರು ಬೇಕಾದ್ರೆ ಮಾಡಿಸ್ಕೊಂಡು ಆಮೇಲೆ ಬೇಕಾದ್ರೆ ಗಾಡಿ ತೊಗೊಂಡು ಹೋಗಿ ತೊಂದರೆ ಇಲ್ಲ ಸರ್. ಕೊಡ್ತೀನಿ, ಬೇಕಾದ್ರೆ ಡಾಕ್ಯುಮೆಂಟ್ಸ್ ಇದು ಮಾಡಿಕೊಡ್ತೀನಿ. ಓಕೆ, ಮಾಡಿಕೊಡ್ತೀನಿ. ಓಕೆ ಸರ್, ಆಯಿತು. ಇನ್ನೊಂದು ಯಾವ್ದು ಗಾಡಿ ಅದು? ಅದು ಇನ್ನೊಂದು ಸರ್, ಅಪ್ಪೆ ಸಿಟಿ ಸರ್. ಅಪೆ? ಇದು ಗುಡ್ದು ಅಪ್ಪೆ ಗಾಡಿ ಸರ್. ಬಜಾಜಾ PSG ಅಣ್ಣ? ಇದು ಅಪ್ಪೆ ಸರ್. ಅದು ಅದೇ ಕಂಪ್ನಿ ಯಾವುದು? PSG ಬರುತ್ತಾ ಅಲ್ಲ ಬಜಾಜ್? PSG ಸರ್. ಓಕೆ. ಅದು ಯಾವ್ದು ಮಾಡಲು? ಅದು 22 ಸರ್. ಅದು 22. ಓನರ್ ಸಿಂಗಲ್ಲಾ? ಹಾಂ, ಸಿಂಗಲ್ ಓನರ್ ಸರ್. ನಮ್ಮವೆಲ್ಲ ಸಿಂಗಲ್ ಓನರ್ ಸರ್ ಗಾಡಿಗಳೆಲ್ಲ. ಫೈನಾನ್ಸ್ ವೆಹಿಕಲ್ಗಳು, ಸೀಸಿಂಗ್ ವೆಹಿಕಲ್ಗಳು. ಓಕೆ ಓಕೆ. ತೊಗೊಂಡು ಇದು ಮಾಡೋದು. ಎಷ್ಟು ಹೊಡಿದೆ ಗಾಡಿ? ಅದು 22,000 ಓಡಿದೆ ಸರ್ ಅದು. ಓಕೆ. 22,000 ಅಂದರೆ ಟೈರ್ ಏನು ಚೇಂಜ್ ಆಗಿದಾವೆ, ನಾವೇ ಟೂರ್ ಇದಾವ? ಇಲ್ಲ, ಕಂಪನಿ ಟೈರ್ ಇದೆ ಸರ್. ಹಿಂದ್ಗಡೆ ಟೈರು ಹೋಗಿದೆ, ಫ್ರಂಟ್ ಟೈರ್ ಚೆನ್ನಾಗಿದೆ ಸರ್. ಫ್ರಂಟ್ ಟೈರ್ 80% ಇದೆ. ಹಿಂದ್ಗಡೆ ಟೈರ್ ಹೋಗಿದ್ದಾರೆ. ಅವರು ಕೇಳಿದ್ರೆ MRF ಅಪೋಲೋ ಬೇಕಂದ್ರೆ ಅಪೋಲೋ, ಅವ್ರು ಯಾರು ಕೇಳ್ತಾರೋ ಅದನ್ನ ಕೊಡೋಣ ಸರ್. ಇಲ್ಲ ಹಂಗೆ ಮಾತಾಡ್ತಾರೆ, ಹಂಗೆ ಮಾತಾಡಲಿ ಸರ್, ತೊಂದರೆ ಇಲ್ಲ. ಓಕೆ. ಅಂದರೆ ಕ್ವಶನ್ ವರ್ಕ್ಸ್ ಎಲ್ಲ ಮಾಡಿಸ್ಯಾರ ಅದು? ಹಾಂ, ಕುಷನ್ ವರ್ಕ್ ಎಲ್ಲ ಆಗಿದೆ ಸರ್. ಓಕೆ. ಏನಾದ್ರು ತಗೊಳ್ಳೋರಿಗೆ ಟಾಪು ಕ್ಯಾರಿಯರ್ ಆ ಥರ ಏನಾದ್ರು ಹಾಕ್ಸೋ ಅವಶ್ಯಕತೆ ಐತಾ? ಏನಿಲ್ಲ ಸರ್. ಆಯಿಲ್ ಚೇಂಜಸ್ ಅಂತ ಮಾಡಿದ್ದೀನಿ. ನಿನ್ನೆ ಮಾಡಿದ್ದೀನಿ ಆಯಿಲ್ ಚೇಂಜ್ ಸಮೇತ. ಗಾಡಿ ನೆನ್ನೆ ಬಂದಿದೆ ಸರ್ ಅದನ್ನ. ಓಕೆ. ಹಾಂ, ನೆನ್ನೆ ಬಂದಿದೆ, ಹಂಗಾಗಿ ನಿಮಗೆ ಅಪ್ಲೋಡ್ ಮಾಡಿದೆ ಸರ್ ಎರಡು ಗಾಡಿನ. ಅದು ಏನು ಫೈನಾನ್ಸ್ ಇದೆಯಾ? ಇಲ್ಲ ಸರ್, ಎಲ್ಲ ಕ್ಲಿಯರ್ ಸರ್. ಫೈನಾನ್ಸ್ ಎಲ್ಲ ಕ್ಲಿಯರ್. HPLC ಎಂಟ್ರಿ ಇರ್ತದೆ. ನಾವು ಅವ್ರಿಗೆ ಇನ್ಶೂರೆನ್ಸ್ ಹಾಕಿ CC ಕಂಡೀಷನ್ ಕೊಡ್ತೀವಿ ನಾವು. ಓಕೆ. CC ಕಂಡೀಷನ್ ಅಂದರೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಡೇಟ್ ಮಾಡಿಸ್ಕೊಡ್ತೀರಾ? ಹೌದೌದು, ಅಪ್ಡೇಟ್ ಸರ್. ಓಕೆ. ಅವ್ರೇನು ಜಸ್ಟ್ ಟ್ರಾನ್ಸ್ಫರ್ ಮಾಡಿಕೊಳ್ಳೋದಷ್ಟು ಅವ್ರದ್ದು ಇರ್ತದೆ ಸರ್. CC ಕಂಡೀಷನ್ ಕೊಡ್ತೀನಿ ಸರ್ ನಾವು. ಓಕೆ. ಎರಡು ಸೇಮ್ ಲೊಕೇಶನಾ? ಸೇಮ್ ಲೊಕೇಶನ್. ಓಕೆ. ಇದೇನು ಹೇಳ್ತಾರೆ ರೇಟು ಸರ್? ಅದು 2.20 ಹೇಳ್ತೀನಿ ಸರ್. 2,20,000? 2,20,000 ನೆಗೋಷಿಯಬಲ್ ಆಗುತ್ತೆ ಬಂದರೆ. ಕಡಿಮೆ ಆಗುತ್ತೆ ಸರ್. ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೇ ನಂಬರ್ ಸರ್. ಸರಿ ಸರ್.
ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಈ ಎರಡು ಗಾಡಿದು ಡೀಟೇಲ್ಸ್ ಹೇಳಿದ್ದಾರೆ ವೀಕ್ಷಕರೇ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಈ ಗಾಡಿಗಳ ಬಗ್ಗೆ, ಅಥವಾ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳೋದಕ್ಕೆ, ಏನಾದರೂ ನಿಮಗೆ ಇನ್ನೂ ಏನಾದರೂ ಕೇಳೋದಿತ್ತು ಅಂದರೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವೀಕ್ಷಕರೇ. ಕೆಳಗಡೆ ನೋಡಿ ವಿಡಿಯೋ ಕೆಳಗಡೆ ಕಾಣಿಸುತ್ತೆ ಸಂಪರ್ಕಿಸಿ ಅಂತೇಳಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸನ್ನು ಅವರೆಲ್ಲ CC ಕಂಡೀಷನ್ ಅಂದರೆ ಪ್ರತಿಯೊಂದು ನಿಮಗೆ ರನ್ನಿಂಗ್ ಮಾಡಿಕೊಡ್ತಾರೆ. ಗಾಡಿ ಕಂಡೀಷನ್ ನಿಮಗೆ ಚೆಕ್ ಮಾಡಿಕೊಂಡು ಗಾಡಿ ಏನಾದರೂ ಓಕೆ ಆಯಿತು ಅಂದರೆ ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ, ಅದು ಇನ್ನೂ ಕಡಿಮೆ ಆಗುತ್ತೆ. ಹಾಗಾಗಿ ಫಸ್ಟ್ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ನೋಡಿ, ಗಾಡಿ ನಿಮ್ಗೆ ಏನಾದರೂ ಓಕೆ ಆಯಿತು ಅಂದರೆ ಅವ್ರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ನೋಡಿ ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿಗಳ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.